ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಬೇಗುದಿ ಹೆಚ್ಚಿರುವಂಥದ್ದು ಗೊತ್ತೇ ಇರುವ ವಿಚಾರ. ಯಾಕಂದರೆ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಕೆಲ ಶಾಸಕರು ದೂರ ಉಳಿದಿದ್ದು ಪಾದಯಾತ್ರೆ ಔಚಿತ್ಯವನ್ನು ಪ್ರಶ್ನಿಸಿದ್ರು. ನೋಡಿ, ಒಂದು ಪಕ್ಷ ಪಾದಯಾತ್ರೆಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಯಾವುದೇ ವಿಚಾರ ಇರ್ಬೋದು, ಸರ್ಕಾರದ ವಿರುದ್ಧದ ಹೋರಾಟ ನಡೆದಾಗ ಆ ಪಕ್ಷ ಸಂಪೂರ್ಣವಾಗಿ ಒಗ್ಗೂಡಿ ಕೆಲಸವನ್ನು ಮಾಡ್ತಾ ಇರಬೇಕಾಗುತ್ತೆ. ಆದರೆ ಯತ್ನಾಳ್ ಆ್ಯಂಡ್ ಟೀಮ್ ಈ ಒಂದು ಪಾದಯಾತ್ರೆಯಿಂದ ದೂರ ಉಳಿದಿತ್ತು. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ, ಸೈಲೆಂಟ್ ಆಗದಿದ್ರೆ ಶಿಸ್ತು ಕ್ರಮ ಜಾರಿ ಅನ್ನುವಂತಹ ಸಂದೇಶವನ್ನು ಕೂಡ ಬಿಜೆಪಿ ಹೈಕಮಾಂಡ್ ರವಾನಿಸಿದೆಯಂತೆ. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆಗಿದ್ದು ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಪ್ರತ್ಯೇಕ ಪಾದಯಾತ್ರೆನ ಮಾಡ್ತೀವಿ ಅಂತೇಳಿ ವಿಜೇಂದ್ರ ವಿಚಾರದಲ್ಲಿ ಯತ್ನಾಳ್ ಈಗಾಗಲೇ ಹೇಳ್ಕೊಟ್ಟಿದ್ದಾರೆ. ನಾವು ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡ್ತೀವಿ. ವಿಜೇಂದ್ರ ನೇತೃತ್ವದಲ್ಲಿ ನಡೆದಿರುವಂತಹ ಪಾದಯಾತ್ರೆ ಅದು ಒಂದು ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ ಪಾದಯಾತ್ರೆ, ಆದರೆ ರಿಯಲ್ ಪಾದಯಾತ್ರೆಯನ್ನ ನಾವು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಯತ್ನಾಳ್ ಅವರು ವಿಜೇಂದ್ರ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಏನು ಸಭೆ ಸೇರಿದಾಗ ನಿರ್ಣಯ ಮಾಡಿದ್ದೀವಿ, ಪಾದಯಾತ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ತಾರೀಕು ಅನ್ನೋದು ನಮ್ಮದೇ ಒಂದು ಕೋರ್ ಕಮಿಟಿ ಮಾಡ್ಕೊಂಡಾರ. ಅನುಮತಿಗೆ ಮುಂದಿನ ಮೀಟಿಂಗ್ ಒಂದು ಕರೆದ್ವಿ ನಾವು. ಅದು ಆದಮೇಲೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಅಲ್ಲಿಂದ ದಿಲ್ಲಿಗೆ ನಾವು ಅನುಮತಿ ಕೇಳ್ತೀವಿ. ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ MLA ಆಗಿದ್ದೀಯಾ, ಅಂಥವ್ರ ಜೋಡಿ ಹೊಂದಾಣಿಕೆ ಆಗೋದಿಲ್ಲ. ನಾವು ಭಿನ್ನಮತೀಯರಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹೊಂದಾಣಿಕೆಯ ರಾಜಕಾರಣವನ್ನುವಂಥ ಶಾಪದಿಂದ ಮುಕ್ತ ಮಾಡಿ ನಿಜವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅನ್ನೋಂಥವ್ರು, ಕುಟುಂಬ ವರ್ಗದಿಂದ ಮುಕ್ತ ಆಗಬೇಕು ಅಂತ BJP ಕಟ್ಟಬೇಕಂತ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ. ಎಸ್, ಇಲ್ಲಿ ಯತ್ನಾಳ್ ಅವರ ಮಾತು, ಅವರ ಯೋಚನೆ, ಇದರಲ್ಲಿ ಅವರದೇ ಆದಂತಹ ಒಂದು ಸ್ಪಷ್ಟತೆ ಇದೆ. ಯಾವ ಕಾರಣಕ್ಕಾಗಿ ಅನ್ನುವಂಥ ವಿಚಾರವನ್ನು ಬಹುತೇಕ 2019-2020ರಿಂದ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. 2020ರಲ್ಲಿ ಅವ್ರನ್ನ ಏನು ಅವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ನಾನು ಅದನ್ನು ದಿನಾಂಕವನ್ನು ನಿಮ್ಗೆ ಹೇಳಬೇಕು ಅಂದರೆ ಜನವರಿ 13, 2020 ಅವತ್ತು ಅವರೊಂದು ಮಾತನ್ನು ಹೇಳಿದರು. ನೋಡಿ, ಇವರು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇವರು ಭ್ರಷ್ಟರಿಗೆ ಮಣೆ ಹಾಕ್ತಿದ್ದಾರೆ, ಇವರು CD ಇಟ್ಕೊಂಡು ಕೆಲವರು ಬ್ಲ್ಯಾಕ್ ಮೇಲರ್ಸ್ಗಳಿಗೆ ಇವರು ಮಂತ್ರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಆ ದಿವಸ ಹೇಳಿದರು. ಅಲ್ಲಿಂದ ನಂತರ ಯಾವ್ಯಾವ ಮಾತುಗಳಲ್ಲಿ ಯಡಿಯೂರಪ್ಪ ಅವ್ರನ್ನ ನಿಂದಿಸ್ಬೋದು ಆ ಎಲ್ಲ ರೀತಿಯಲ್ಲೂ ಕೂಡ ಅವರು ನಿಂದಿಸ್ತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಮಗನ ವಿರುದ್ಧ ಕಳೆದ 4 ವರ್ಷದಿಂದ ನಿರಂತರವಾದಂತಹ ಒಂದು ಸಮರವನ್ನು ಸಾರಿದ್ದಾರೆ. ಇಷ್ಟೆಲ್ಲ ಆದರೂ 1-2 ನೋಟಿಸ್ ಕೊಟ್ಟಿರೋದು ಬಿಟ್ಟರೆ BJP ಹೈಕಮಾಂಡ್ ಏನನ್ನೂ ಮಾಡಿಲ್ಲ. ಇದು ಸಹಜವಾಗಿಯೇ ಯತ್ನಾಳ್ ಅವ್ರಿಗೂ ಕೂಡ ನಾನು ಮಾಡ್ತಾ ಇರುವ ಆರೋಪಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಹೈಕಮಾಂಡ್ನ ಆಶೀರ್ವಾದ ಇದೆ ಅನ್ನುವಂಥ ಒಂದು ಭಾವನೆ ಮೂಡಿಸಿರಲೂಬಹುದು. ಆದರೆ ಈಗ ರೆಬೆಲ್ಸ್ಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆಯಂತೆ. ಹೇಗಿದೆ ಹಾಗಾದ್ರೆ ಹೈಕಮಾಂಡ್ನ ವಾರ್ನಿಂಗ್, ಏನೇನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಯತ್ನಾಳ್ ಬಾಯಿಗೆ ಬೀಗ ಹಾಕುವ ಅನ್ನುವಂಥದ್ದು ಒಂದು ಲೆಕ್ಕಾಚಾರ, ಆದರೆ ಅದು ಅಷ್ಟು ಸುಲಭದಲ್ಲ. ಯತ್ನಾಳ್ ಅವರ ವಿರೋಧಿಗಳು ಅಂದರೆ BJPಯಲ್ಲಿ ನಾವು ಯಾರ ವಿರೋಧಿಗಳು ಯಾರು ಹೇಗಿದ್ದಾರೆ ಅನ್ನೋಂಥದ್ದು ನೋಡುವಾಗ ಒಂದು ವಿಜೇಂದ್ರ ವಿರೋಧಿಗಳು ಅಂತ ಹೇಳಿದಾಗ ಅದು ಯತ್ನಾಳ್ ಬರ್ತಾರೆ ಮುಂಚೂಣಿಯಲ್ಲಿ, ಯತ್ನಾಳ್ ವಿರೋಧಿಗಳು ಅಂತ ಹೇಳಿದಾಗ ಅದು ಮುಂಚೂಣಿಯಲ್ಲಿ ಬರುವಂಥದ್ದು ಯಡಿಯೂರಪ್ಪ, ವಿಜೇಂದ್ರ ಇವರುಗಳು ಅಂತೇಳಿ ಪರಿಗಣಿಸ್ಕೊಳ್ಬೋದು. ಇಲ್ಲಿ ಯತ್ನಾಳ್ ವಿರೋಧಿಗಳು ಅವರ ಬಾಯಿಗೆ ಬೀಗ ಹಾಕಿಸ್ಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರೆ. ಇದರ ನಡುವೆ ತಮ್ಮದೇ ಪಕ್ಷದ ವಿರುದ್ಧ ಮಾತನಾಡುವಂಥದ್ದು ಸರಿಯಲ್ಲ. ನಮ್ಮದೇ ಪಕ್ಷದ ನಾಯಕರ, ಅದು ರಾಜ್ಯ ನಾಯಕತ್ವ, ತಮ್ಮದೇ ಪಕ್ಷದವರು ಅನ್ನುವಂಥದ್ದು ಯಾರು MLA ಅಲ್ಲ ಅಥವಾ ಜಿಲ್ಲಾ ಮುಖಂಡ ಅಲ್ಲ, ಬದಲಿಗೆ ರಾಜ್ಯದ ನಾಯಕತ್ವವನ್ನೇ ಪ್ರಶ್ನಿಸ್ತಾ ಇರುವಂಥದ್ದು ಇದು ಸರಿಯಾದಂಥದ್ದಲ್ಲ. ಈ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡುವುದು ಬೇಡ ಅನ್ನುವಂಥ ಒಂದು ವಾರ್ನಿಂಗ್ ಅನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆಯಂತೆ BJPಯ ಈ ಗುಂಪಿಗೆ, ಅಂದರೆ ಯತ್ನಾಳ್ ನೇತೃತ್ವದ ಗುಂಪಿಗೆ. ಯತ್ನಾಳ್ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿನೇ ಇವರೆಲ್ಲರೂ ಕೂಡ ಸಭೆಯನ್ನು ಮಾಡಿದ್ರಿಂದಾಗಿ ಈ ತಂಡದ ನಾಯಕತ್ವ ಯತ್ನಾಳ್ರ ಕೈಯಲ್ಲಿ ಇರುವಂಗೆ ಕಾಣ್ತದೆ. ಯಾಕಂದರೆ ಯತ್ನಾಳ್ ಈ ವಿರೋಧಿ ಧ್ವನಿಯ ಮುಂಚೂಣಿ ನಾಯಕ, ಅದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಪದೇ ಪದೇ ಮುಜುಗರ ಆದರೆ ಪಕ್ಷಕ್ಕೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಪಕ್ಷದ ಸಂಘಟನೆಗೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಎದುರಾಳಿಗಳು ಇದನ್ನು ಬಳಸ್ಕೊಳ್ತಾರೆ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಟೈಮ್ ಬೇಕಾಯ್ತಾ BJP ಹೈಕಮಾಂಡ್ಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಕಾಡುತ್ತೆ. BJPಯ ಕಾರ್ಯಕರ್ತರು ಕೂಡ ಕಾಡ್ತಾ ಇರ್ಬೋದು ಇಂಥ ಪ್ರಶ್ನೆ. BJPಯ ಅತೃಪ್ತರ ತಂಡ ಕಟ್ಟಬಾರದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ. ಯಾವುದೇ ಪಕ್ಷವೂ ಕೂಡ ಅಷ್ಟೇನೆ
ಪಕ್ಷ ಒಗ್ಗೂಡಿ ಇದ್ರೆ ಅಲ್ಲಿ ಸಹಜವಾಗಿದೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಇದಕ್ಕೆ ಏನು ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಪಾಠ ಪುಸ್ತಕದಲ್ಲೇ ಒಗ್ಗಟ್ಟಿಗೆ ಬಲವಿದೆ ಅನ್ನೋಂಥದ್ದು ಹೇಳಿಕೊಡ್ತಾರೆ, ಮಕ್ಕಳಿಗೆ ಹೇಳಿಕೊಡ್ತಾರೆ. ಒಗ್ಗಟ್ಟಿಗೆ ಬಲ ಇದೆ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರಿಗೆ ಹೇಳಿಕೊಡ್ಬೇಕಾದ ಅವಶ್ಯಕತೆ ಅವ್ರಿಗೆ ಗೊತ್ತಿದೆ. ಆದರೆ ಅಲ್ಲಿ ಅತೃಪ್ತರ ತಂಡವನ್ನ ನಾನು ಅದಕ್ಕೆ ಹೇಳಿದೆ, ಯಾವ ಡೇಟ್ ಸಮೇತ ಹೇಳಿದೆ, ಯಾವತ್ತಿಂದ ಇದು ಶುರುವಾಗಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಅತೃಪ್ತರ ತಂಡ ಕಟ್ಟಬಾರದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದರ ಜೊತೆಗೇನೆ ರೆಬಲ್ ತಂಡ ಕಟ್ಟಿದ್ರೆ ಕಾಂಗ್ರೆಸ್ಗೆ ಅದರಿಂದ ಲಾಭ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಸಹಜವಾಗಿಯೇ ಹೈಕಮಾಂಡ್ನ ಮಟ್ಟದಲ್ಲಿದೆ. ಮತ್ತು ಈ ಲಾಭವನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಬಂದಿದೆ. ನಿಮಗೆ 2023 ವಿಧಾನಸಭಾ ಚುನಾವಣೆಯನ್ನು ನೋಡಿದ್ರೆ ಕೇವಲ ಗ್ಯಾರಂಟಿ ಸ್ಕೀಮ್ನಿಂದಾಗಿ ಕಾಂಗ್ರೆಸ್ ಗೆದ್ದಿಲ್ಲ. ಕಾಂಗ್ರೆಸ್ನವರು ಮಾಡಿದಂಥ ಕ್ಯಾಂಪೇನಲ್ಲಿ ಬಹಳ ಮುಖ್ಯವಾದಂಥ ಕೊಡುಗೆ ಯತ್ನಾಳರದಿತ್ತು. ಯತ್ನಾಳರು ಹೇಳಿದ್ರಲ್ಲ, ಮುಖ್ಯಮಂತ್ರಿ ಕುರ್ಚಿ ಮಾರಾಟಕ್ಕಿದೆ, ಮುಖ್ಯಮಂತ್ರಿ ಕುರ್ಚಿಗೆ 2,500 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅನ್ನೋಂತಹ ಅಂಶಗಳಿದ್ವಲ್ಲ, ಇದು ಕಾಂಗ್ರೆಸ್ನ ಕ್ಯಾಂಪೇನ್ನ ಬಹಳ ಮುಖ್ಯವಾದಂಥ ಒಂದು ವಿಚಾರ ಆಗಿತ್ತು. ಹೀಗಾಗಿ ರೆಬಲ್ ತಂಡ ಕಾಂಗ್ರೆಸ್ಗೆ ಆಲ್ರೆಡಿ ಲಾಭ ಮಾಡಿಕೊಟ್ಟಿರೋದು ಇದ್ದೇ ಇದೆ, ಈಗಲೂ ಕೂಡ ಲಾಭ ಮಾಡಿಕೊಡಬಹುದು ಅನ್ನೋಂಥ ಆತಂಕ ಇದೆ. ಬಿಜೆಪಿಯೊಳಗೆ ಭಿನ್ನ ಮತಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ ಹೈಕಮಾಂಡ್ನವರು. ಮಾತು ಕೇಳದಿದ್ರೆ ಶಿಸ್ತು ಕ್ರಮ ಅನಿವಾರ್ಯ. ಆದರೆ ಶಿಸ್ತು ಕ್ರಮದ ವಿಚಾರಕ್ಕೆ ಎಷ್ಟರವರೆಗೆ ಶಿಸ್ತಿಗೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಾಯಬೇಕು ಅನ್ನೋದು ಪ್ರಶ್ನೆ ಇರುತ್ತೆ. ಇಲ್ಲಿ ಯತ್ನಾಳರು ರೈಟ್ ಆರ್ ರಾಂಗ್ ಅನ್ನುವಂಥದ್ದನ್ನ ನಿರ್ಧರಿಸೋದಕ್ಕೆ ಆಗೋದಿಲ್ಲ. ಅದು ಅವ್ರಿಗೆ ಒಬ್ಬ ಶಾಸಕನಾಗಿ, ಒಂದು ಪಕ್ಷದ ನಾಯಕನಾಗಿ ಅವ್ರಿಗೆ ಗೊತ್ತಿರುವಂಥ ವಿಚಾರ. ಅದನ್ನು ರೈಟ್ ಆರ್ ರಾಂಗ್ ಅನ್ನೋಂಥದ್ದು ಇಲ್ಲ, ಇಲ್ಲಿ ರಾಜಕೀಯ ಇದೆ. ಆದರೆ ಒಂದು ಪಕ್ಷ ಅನ್ನುವಂಥ ಚೌಕಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಒಬ್ಬ ರಾಜ್ಯದ ಅಧ್ಯಕ್ಷ ಅಂತೇಳಿ ಒಬ್ಬರನ್ನ ಆಯ್ಕೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ನಿರೀಕ್ಷೆ ಇರುತ್ತೆ ಅಂದರೆ ರಾಜ್ಯಾಧ್ಯಕ್ಷರ ವಿರುದ್ಧ ಪಕ್ಷದ ನಾಯಕರುಗಳಲ್ಲಿ ಅಸಮಾಧಾನ ಇರಬಾರ್ದು. ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಅದು ವಿಭಜನೆಯ ಸೂಚನೆ, ಅಥವಾ ಅದು ಯಾವುದೇ ಸ್ವರೂಪದ ವಿಭಜನೆ, ಅಂದರೆ ಮತ ವಿಭಜನೆ ಇರ್ಬೋದು, ಪಕ್ಷದ ನಾಯಕತ್ವದ ವಿಭಜನೆ ಇರ್ಬೋದು. ಒಡಕು ಧ್ವನಿ ಯಾವತ್ತೂ ಕೂಡ ಒಗ್ಗೂಡುವ ಧ್ವನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮಾತು ಕೇಳದಿದ್ರೆ ಈಗ ಶಿಸ್ತು ಕ್ರಮ ಅನಿವಾರ್ಯ. ಹಾಗಂದ್ರೆ 4.5 ವರ್ಷದಿಂದ ಮಾತು ಕೇಳ್ತಾ ಇರಲಿಲ್ವಲ್ಲ, ಆಗಲೇ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಯತ್ನಾಳರು ಮಾತನಾಡಿದ್ರಲ್ಲ, ಹಾಗೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ? ಈ ಹಿಂದಿನಂತೆ ಈ ಬಾರಿ ಕ್ಷಮೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಖಡಕ್ ಸಂದೇಶವನ್ನು ಕೂಡ ನೀಡಿದಾರಂತೆ. ಆದರೆ ಎಷ್ಟು ಟೈಮ್ವರೆಗೆ ನೀವು ಹಾಗಾದ್ರೆ ಇಂಥದ್ದೊಂದು ಕ್ರಮ ಕೈಗೊಳ್ಳೋದಕ್ಕೆ ಕಾಯ್ತೀರಿ? ಯತ್ನಾಳರು ನೋ ಡೌಟ್ ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ವಿಜಯಪುರ ಭಾಗದಲ್ಲಿ ಅವ್ರನ್ನ ಹಿಂದೂ ಹುಲಿ ಅಂತ ಕರೆಯುವಂತಹ ದೊಡ್ಡ ಬಳಗ ಇದೆ, ಅವರಿಗೆ ಬೆಂಬಲಿಗರ ಬಳಗ ಇದೆ. ಈ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಕಡೆಗಳಲ್ಲಿ ಏನು ಪ್ರಚಾರ ಮಾಡಿದ್ರು, ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಹಾಗಾಗಿ ಯತ್ನಾಳರಿಗೆ ತನ್ನದೇ ಆದಂಥ ಒಂದು ಹಿಡಿತ ಇದ್ದೇ ಇದೆ, ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ. ಯತ್ನಾಳರನ್ನ ನಾವು ತುಂಬ ಲೈಟಾಗಿ ಪರಿಗಣಿಸೋದಕ್ಕೂ ಕೂಡ ಆಗುವುದಿಲ್ಲ. ಆದರೆ ಯತ್ನಾಳ ಸಿಟ್ಟು ಏಕೆ ಅನ್ನುವಂತಹ ವಿಚಾರವನ್ನು ನಾವು ನೋಡಲೇಬೇಕು. ಯತ್ನಾಳ ಸುಮ್ಮನೆ ಈ ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಯತ್ನಾಳ ಹೇಳಿರೋದ್ರಲ್ಲಿ ಎಷ್ಟು ಮಟ್ಟಿಗೆ ಜೆನ್ಯೂನ್ ಆದಂಥ ರೀಸನ್ ಇದೆ. ಯತ್ನಾಳರು ಪ್ರತಿ ಬಾರಿ ಒಂದು ಮಾತನ್ನು ಹೇಳ್ತಾರೆ. 1980ರಲ್ಲಿ ಭಾರತೀಯ ಜನತಾ ಪಕ್ಷದ ರಚನೆ ಆದಾಗ, ಸ್ಥಾಪನೆ ಆದಾಗ, ಅದರ ಮೊದಲ ಮಹಾ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಮುಂಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಕರ್ನಾಟಕದಿಂದ ಹೋಗಿದಂತಹ ಕೆಲವೇ ಕಾರ್ಯಕರ್ತರಲ್ಲಿ ನಾನು ಒಬ್ಬ ಇದ್ದೆ. ಅಂದರೆ ನಾನು ಇದರ ಆರಂಭಿಕ ದಿನದಿಂದ ಕೂಡ ಈ ಪಕ್ಷದ ಸದಸ್ಯ ಅಂತೇಳಿ. ಅದೇ ಕಾರಣಕ್ಕೆ ಅವರು ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ. ಮೋದಿ ಅಮಿತ್ ಶಾ ಅವರು ಹೇಳ್ತಾರೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅಂತೇಳಿ. ಆದರೆ ಇಲ್ಲಿ ರಾಜ್ಯದ ವಿಚಾರದಲ್ಲಿ ಕುಟುಂಬ ರಾಜಕಾರಣವನ್ನು ಪೋಷಣೆ ಮಾಡ್ತಿದ್ರೆ ಯಾಕೆ ಅಂತ ಗೊತ್ತಿಲ್ಲ. ಈ ಕುಟುಂಬ ರಾಜಕಾರಣಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡ್ತಾ ಇದ್ದಾರೆ ಬಸನಗೌಡ ಯತ್ನಾಳರು. ಮತ್ತು ಅವರು ಹೇಳ್ತಿದ್ದಾರೆ, ಈ ಕುಟುಂಬ ರಾಜಕಾರಣವನ್ನು ಇವರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಕುಟುಂಬ ರಾಜಕಾರಣವನ್ನು ಪೋಷಣೆ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತೇಳಿ ವಿಶ್ಲೇಷಣೆ ಮಾಡೋದು ಬೇಡ. ಆದರೆ ಈ ವಿಚಾರ ಇವರ ಬಹಳ ಕೀ ಪಾಯಿಂಟ್, ಇವರಿಗೆ ಇರುವಂಥ ಸಿಟ್ಟಿನ ಬಹಳ ಮುಖ್ಯವಾದಂಥ ಕಾರಣಗಳಲ್ಲಿ ಅದೊಂದು. ಇನ್ನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯ ಆರೋಪವನ್ನು ಅವರು ಪದೇ ಪದೇ ಮಾಡ್ತಾ ಇದ್ದಾರೆ, ಪದೇ ಹೇಳ್ತಾ ಇದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ದಾರೆ ಅವರು. ಅದು ಸದನದ ಒಳಗೂ ಕೂಡ ಹೇಳಿದ್ದಾರೆ, ಅಂದರೆ ಆನ್ ರೆಕಾರ್ಡಲ್ಲಿ ಹೇಳಿದ್ದಾರೆ, ವಿಧಾನಸಭೆ ಒಳಗಡೆ ಹೇಳಿದ್ದಾರೆ, ನಮ್ಮವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದೂ ಇದೆ. ಹೀಗಾಗಿ ಕಾಂಗ್ರೆಸ್ ಜೊತೆಗಿನ ಹೊಂದಾಣಿಕೆ ರಾಜಕಾರಣದ ಆರೋಪಕ್ಕೆ ಮೊನ್ನೆ ಅಷ್ಟೇ ಮಂಡ್ಯದಲ್ಲಿ DK ಶಿವಕುಮಾರ್ ಹೇಳಿರುವಂತಹ ಮಾತಿದೆಯಲ್ಲ, ವಿಜೇಂದ್ರ ನೀನು ವಿಧಾನಸಭೆಗೆ ಬರೋದಕ್ಕೆ ನಮ್ಮ ಭಿಕ್ಷೆ ಕಾರಣ, ನಾಗರಾಜ್ ಗೌಡನಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟಿರ್ತಿದ್ರೆ ಏನಾಗ್ತಿತ್ತು ಅನ್ನೋಂಥ ಮಾತನ್ನು ಹೇಳಿದ್ರಲ್ಲ, ಅದು ಅಡ್ಜಸ್ಟ್ಮೆಂಟ್ನ ಪ್ರೂಫ್ ನಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಯತ್ನಾಳರು ಹೇಳ್ತಾ ಇದ್ದಾರೆ. ಪಕ್ಷನಿಷ್ಠರನ್ನ ಕಡೆಗಣಿಸಿರುವುದರ ಬಗ್ಗೆ ಅವ್ರಿಗೆ ಬಹಳ ಸಿಟ್ಟಿದೆ. ಅದರಲ್ಲಿ ಅವರು ಪಕ್ಷನಿಷ್ಠರು ಅಂತೇಳಿ ಪರಿಗಣಿಸೋದ್ರಲ್ಲಿ ಖುದ್ದು ಅವರಿಂದ ಶುರು ಆಗುತ್ತೆ ಪಕ್ಷನಿಷ್ಠರು ಅನ್ನೋಂಥ ವಿಚಾರದಲ್ಲಿ. ಯಾಕಂದರೆ ಪಕ್ಷದ ಸಿದ್ಧಾಂತಕ್ಕೆ ಬಹಳ ನಿಷ್ಠನಾಗಿದ್ದೀನಿ ನಾನು ಅನ್ನೋದನ್ನು ಹೇಳಿದ್ದಾರೆ. ಪಕ್ಷದ ಸಿದ್ಧಾಂತದ ನಿಷ್ಠೆಯ ವಿಚಾರದಲ್ಲಿ
ಅವರ ಕೆಲವೊಂದು ಮಾತುಗಳು ಯಾವ್ಯಾವ ಸ್ವರೂಪದ ಪರಿಣಾಮಗಳನ್ನು ಪಕ್ಷಕ್ಕೆ ಬೀರ್ತಾ ಇದೆ ಅನ್ನೋದನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಆದರೆ ಪಕ್ಷದ ನಿಷ್ಠೆ ಇದನ್ನ ಕಡೆಗಣಿಸಿದ್ದಾರೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ನಾಯಕತ್ವದ ಕಡೆಗಣನೆ ಅವರಿಗೆ ಬಹಳ ಅಸಮಾಧಾನ ಇದ್ದೇ ಇದೆ. ಯಾಕಂದ್ರೆ ಅವರು ಹಿಂದೆಯೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಏನು ಬಿಜೆಪಿಯನ್ನು ಗೆಲ್ಲಿಸ್ತಾ ಇರುವಂಥದ್ದಲ್ಲಿ ನಾವು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ವಿ, ಆದರೆ ಯಾಕೆ ಕೇವಲ ಬೆಂಗಳೂರು ಅಥವಾ ಹಳೆ ಮೈಸೂರು ಭಾಗದವರಿಗೇನೆ ಯಾಕೆ ಇಷ್ಟೊಂದು ಪ್ರಾತಿನಿಧ್ಯ ಕೊಡಬೇಕು? ಈ ಬಾರಿ ಏನು ಕಳೆದ ಬಾರಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚಿತವಾಗಿ ಅವರು ಹೇಳ್ತಾ ಇದ್ರು, ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಉತ್ತರ ಕರ್ನಾಟಕಕ್ಕೆ ಬರುತ್ತೆ, ನಾನು ಅಂದರೆ ತಾನೇ ಮುಖ್ಯಮಂತ್ರಿ ಆಗಬಹುದು ಅಂತ ನಿಟ್ಟಿನಲ್ಲೂ ಕೂಡ ಅವರು ಹೇಳ್ತಾ ಇದ್ರು. ಆದರೆ ಉತ್ತರ ಕರ್ನಾಟಕದ ನಾಯಕತ್ವದ ಕಡೆಗಣನೆಯ ಬಗ್ಗೆ ಯತ್ನಾಳರಲ್ಲಿ ಬಹಳ ಬೇಸರ ಇದೆ, ಬಹಳ ಸಿಟ್ಟಿದೆ, ಆಕ್ರೋಶ ಇದೆ. ಈ ವಿಚಾರ ಅಂತೂ ಸ್ಪಷ್ಟ ಇದೆ. ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿರುವ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಪಕ್ಷ ಇಲ್ಲಿ ಪಕ್ಷದ ವಿಚಾರದಲ್ಲಿ, ಪಕ್ಷದ ಸಿದ್ಧಾಂತದ ವಿಚಾರದಲ್ಲೂ ಕೂಡ, ಪಕ್ಷದ ಹೈಕಮಾಂಡ್ನ ನಿಲುವಿನ ವಿಚಾರದಲ್ಲೂ ಕೂಡ ಅವರಿಗೆ ಅಸಮಾಧಾನ ಇದೆ. ಯಾಕಂದ್ರೆ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇರುವಂಥವ್ರು ಯಡಿಯೂರಪ್ಪ, ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು BY ವಿಜೇಂದ್ರ. ಹೀಗಾಗಿ ಅಂಥವರಿಗೆ ಮಣೆ ಹಾಕಿರುವಂಥದ್ದು ಸಮಂಜಸವಾದದ್ದಲ್ಲ, ಇದು ಬಿಜೆಪಿಯ ಶಿಸ್ತಲ್ಲ ಅನ್ನುವಂತಹ ಧಾಟಿಯಲ್ಲಿ ಇವರು ಮಾತಾಡ್ತಾ ಇದ್ರು. ಇದೇ ಕಾರಣಕ್ಕೆ ಅಂದರೆ ವಾಜಪೇಯಿ ಅಡ್ವಾಣಿಯವರ ಕಾಲದಲ್ಲಿ ಹೆಂಗೆ ನಾವು ಪಕ್ಷದಲ್ಲಿ ಈ ವಿಚಾರಗಳಲ್ಲಿ ಝೀರೋ ಟಾಲರೆನ್ಸ್ ಇದ್ವಿ, ಅದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಯತ್ನಾಳರು ಹೊಂದಿದ್ದಾರೆ. ಇದೇ ಕಾರಣಕ್ಕಾಗಿ ಯತ್ನಾಳರು ಒಂದು ಕಡೆಯಲ್ಲಿ ರೆಬೆಲ್ ಆಗದೇ ಇದ್ದಾರೆ. ಅವರು ಎಷ್ಟು ರೆಬೆಲ್ ಆದರೂ ಕೂಡ ಯಾವ ರೀತಿಯಲ್ಲಿ ಅವರನ್ನು ಇಲ್ಲಿ ರೆಬೆಲ್ ಆಗಿ ಮಾತಾಡೋದಿರ್ಬೋದು, ಆಕ್ರೋಶವನ್ನು ವ್ಯಕ್ತಪಡಿಸೋದಿರ್ಬೋದು, ಇದೆಲ್ಲವೂ ಕೂಡ ಒಂದು ಹಂತದವರೆಗೆ ಓಕೆ. ಆದರೆ ಪಕ್ಷ ಅಂತ ಬಂದಾಗ, ಪಕ್ಷದ ನಿಲುವು ಅಂತ ಬಂದಾಗ, ಹೈಕಮಾಂಡ್ ಒಮ್ಮೆ ಒಬ್ಬರನ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದಾಗ ಅಲ್ಲಿ ಯಾವುದೋ ಒಂದು ಪ್ಲಸ್ ಇರುತ್ತಲ್ವಾ. ಈ ಕೇವಲ ಯತ್ನಾಳರ ಮೂಗಿನ ನೇರಕ್ಕೆ ಮಾತ್ರನೇ ಸತ್ಯ ಇರೋದಿಲ್ಲ, ಅದರ ಹೊರತಾದಂಥ ರಾಜಕೀಯ ಲೆಕ್ಕ ಇರುತ್ತೆ. ಆ ರಾಜಕೀಯ ಲೆಕ್ಕ ಇಲ್ಲದೆ ಯಾವುದೇ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ವಿಶೇಷವಾಗಿ ಬಿಜೆಪಿ ತನ್ನನ್ನು ತಾನು ಪಾರ್ಟಿ ವಿತ್ ಡಿಫರೆನ್ಸ್ ಅಂತೇಳಿ ಕ್ಲೇಮ್ ಮಾಡ್ಕೊಳುತ್ತೆ ಮತ್ತು ಯಾವತ್ತೂ ರಣತಂತ್ರಗಳನ್ನು ರೂಪಿಸಿಯೇ ನಿರ್ಧಾರಗಳನ್ನು ಮಾಡೋದು ಅನ್ನೋಂಥನ್ನ ಹೇಳ್ಕೊಳ್ತಾ ಇರುತ್ತೆ. ಹೀಗಿರುವಾಗ ಬಿಜೆಪಿಯ ಹೈಕಮಾಂಡ್ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ರಣತಂತ್ರ ಇದೆ ಅಂತ ನಾವು ಭಾವಿಸಬೇಕಾಗತ್ತೆ, ಅಥವಾ ಆ ಪಕ್ಷ ಹಾಗೆ ಭಾವಿಸಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಯತ್ನಾಳರ ಮಾತು ಈಗ ಅವರಿಗೆ ಬಿಸಿ ತುಪ್ಪ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ಇಷ್ಟಕ್ಕೂ ಅವ್ರ ಮೇಲೆ ಕ್ರಮ ಆಗೇ ಬಿಡುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಯತ್ನಾಳರು ಈ ಹಿಂದೆ ಆಡಿರುವಂತಹ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಕ್ರಮ ಕೈಗೊಳ್ಳದೇ ಇದ್ದಾಗ ಈಗ ಕ್ರಮ ಕೈಗೊಳ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ.